ಹಾಯ್ ಹಲೋ ನಮಸ್ಕಾರ. ನಾನು ಪ್ರಸಾದ್. ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ. ಪುರಾಣಗಳ ಪ್ರಕಾರ ಧನ್ವಂತರಿ ದೇವತೆಗಳ ವೈದ್ಯ. ಧನ್ವಂತರಿಯನ್ನು ಸಾಕ್ಷಾತ್ ವಿಷ್ಣುವಿನ ಅವತಾರ ಎಂದು ಕರೆಯುತ್ತಾರೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕ್ಷೀರಸಾಗರವನ್ನು ಕಡೆದಾಗ ಧನ್ವಂತರಿ ಅಮೃತದ ಪಾತ್ರೆ ಹಿಡಿದು ಮೇಲೆದ್ದು ಬಂದು ಈ ಪಾತ್ರೆಯನ್ನು ರಾಕ್ಷಸರು ಕಸಿದುಕೊಂಡಿರ್ತಾರೆ. ಅವರಿಂದ ಪಡೆಯಲು ವಿಷ್ಣು ಮೋಹಿನಿ ಅವತಾರ ತಾಳ್ತಾನೆ. ಧನ್ವಂತರಿಯ ಮೇಲಿನ ಬಲಗೈಯಲ್ಲಿ ಆಯುರ್ವೇದದ ಗ್ರಂಥ ಇದ್ದರೆ ಎಡಗೈಯಲ್ಲಿ ಅಮೃತದ ಪಾತ್ರೆ ಇರುತ್ತದೆ. ಕೆಳಗಿನ ಬಲಗೈಯಲ್ಲಿ ಶಂಖ ಮತ್ತು ಎಡಗೈಯಲ್ಲಿ ಮೂಲಿಕೆಗಳು ಇರುತ್ತವೆ. ಕೆಲವು ಬಾರಿ ಧನ್ವಂತರಿಯ ಮೇಲಿನ ಬಲಗೈಯಲ್ಲಿ ಗ್ರಂಥದ ಬದಲು ಜಗನ್ ಹುಳಿ ಇರುತ್ತದೆ. ಆಯುರ್ವೇದದ ಚಿಕಿತ್ಸೆಯಲ್ಲಿ ಜಿಗಣಿಗೆ ಮಹತ್ವದ ಪಾತ್ರ ಇದೆ. ಆಯುರ್ವೇದ ವಿದ್ಯಾರ್ಥಿಗಳು, ವೈದ್ಯರು ಮತ್ತು ವಿದ್ವಾಂಸರು ಪ್ರತಿ ವರ್ಷ ತ್ರಯೋದಶಿಯ ದಿನವನ್ನು ಧನ್ವಂತರಿ ದೇವತೆಯ ಹುಟ್ಟುಹಬ್ಬವಾಗಿ ಧನ್ವಂತರಿ ತ್ರಯೋದಶಿ ಎಂದು ಆಚರಿಸುತ್ತಾರೆ. ಧನ್ವಂತರಿಯ ಹಬ್ಬ ಹೆಚ್ಚಾಗಿ ನಡೆಯುವುದು ದಕ್ಷಿಣ ಭಾರತದಲ್ಲೇ. ಧನ್ವಂತರಿಯ ಅತ್ಯಧಿಕ ದೇವಾಲಯಗಳು ಇರುವುದು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ. ಅಮೃತ ಮಂಥನದಲ್ಲಿ ಧನ್ವಂತರಿಗೆ ಮೊದಲು ಉದ್ಭವಿಸಿ ಬಂದವಳು ಲಕ್ಷ್ಮೀದೇವಿ. ಹೀಗಾಗಿ ಈ ದಿನ ಲಕ್ಷ್ಮಿಯ ಜನ್ಮದಿನವಾಗಿ ಅವಳ ಪೂಜೆ ಕೂಡ ನಡೆಯುತ್ತೆ.